ನಮಸ್ತೆ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕನಾಗಿರುವ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ನನ್ನ ಹೆಸರು MC ಪ್ರವೀಣ್ ಅಂತ. ಪ್ರವೀಣ್ ಅಂತ. ಯಾವ ಪಂಚಾಯತಿಗಿದ್ದಿ ಮೆಂಬರ್ ಆಗಿದ್ದೀರಾ ಸರ್? ಸೋಮನಹಳ್ಳಿ ಗ್ರಾಮ ಪಂಚಾಯತಿ. ಸೋಮನಹಳ್ಳಿ ಗ್ರಾಮ ಪಂಚಾಯತಿಗಿದ್ದಿ ಮೆಂಬರ್ ಆಗಿದ್ದೀರಾ. ರಾಜಕೀಯ ಪ್ರವೇಶ ಯಾವಾಗ ಸರ್ ನಿಮ್ಮದು? ನಾವು ಸಣ್ಣದ್ರಿಂದಲೂ ಚಿಕ್ಕಮ್ಮಿ ನಾವು KMK ಫಾಲೋವರ್ಸು. ನಮ್ಮ ಚಿಕ್ಕಪ್ಪರು 4 ಬಾರಿ ಸದಸ್ಯರಾದ್ರು, 1 ಬಾರಿ ಅಧ್ಯಕ್ಷರಾದ್ರು. ಅವ್ರ ನಂತರ ನಾವು ಆಯ್ಕೆ ಆದಿಲ್ಲಿ. ನಾವು ಮಾಜಿ ಅಧ್ಯಕ್ಷರು. ಈಗ ರೀಸೆಂಟ್ ಫಸ್ಟಿಗೆ ಅಧ್ಯಕ್ಷ ಆಗಿದ್ದೀರಾ ಸರ್? ಫಸ್ಟಿಗೆ. ರಾಜಕೀಯ ಬಂದಿದ್ದ ಉದ್ದೇಶ ಸರ್? ಉದ್ದೇಶ ಜನಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೀರಾ ಸರ್. ನೀವು ರಾಜಕೀಯಕ್ಕೆ ಬಂದು ಅಲ್ಲೇ 2 ವರ್ಷ ಅವಧಿ ಮುಗಿದಿದೆ. ಆ 2 ವರ್ಷ ಅವಧಿಯೊಳಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಸರ್ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಮೊದಲಿಂದಲೂ ರಾಜಕೀಯ ಇದ್ದಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಸುಮಾರು ಕುಡಿಯೋ ನೀರ್ದು ಒಂದು ಸಿಸ್ಟನ್ನು ಸುಮಾರು ವರ್ಕ್ ಮಾಡಿದ್ವಿ. ನಾವು ಟೋಟಲಿ ನಮ್ಮ ಪಂಚಾಯತಿಲಿ ಒಂದು 15 ಲಕ್ಷಕ್ಕೂ ಜಾಸ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಆಮೇಲೆ ನಮ್ಮ ಅವಧಿಲೇ ಈ ಶುದ್ಧಗಂಗಾ ಅಂತ ಹೇಳ್ಬಿಟ್ಟು ಇವ್ರ ಜೊತೆಗೆ ಅದೊಂದಾಗಿದೆ. ಆಮೇಲೆ ಸೋಮನಹಳ್ಳಿನ ಇದು ಅಲ್ಲಲ್ಲ ಟ್ಯಾಂಕ್ ಅಲ್ಲ, ಇನ್ನೊಂದು ಇದು ಮಾಡ್ತಾರಲ್ಲ ಕಾಂಕ್ರೀಟ್ ಇವೆಲ್ಲ, ಅದು ಸುವರ್ಣ ಗ್ರಾಮ ಯೋಜನೆ ಅಡಿಲಿ ವಿಶ್ವನಾಥ್ ಸರ್ ಇದ್ದಾಗ ಸುವರ್ಣ ಗ್ರಾಮಕ್ಕೆ ಆಯ್ಕೆ ಆಗಿದೆ. ಅದೊಂದು ಭಾರಿ ಸಂತೋಷದ ವಿಚಾರ. ಆ ಥರ ಆಯ್ಕೆ ಸರ್. ಗ್ರಾಮ ಪಂಚಾಯತ್ ಸ್ಪರ್ಧಕ್ಕೆ ಯಾವುದೇ ವಿದ್ಯಾರ್ಹತೆ ಅಂತ ಸರ್ಕಾರ ಮಾಡಿಲ್ಲ, ನಿಗದಿಪಡಿಸಿಲ್ಲ ಇಷ್ಟೇ ವಿದ್ಯಾರ್ಹತೆ ಇರಬೇಕು ಅಂತ. ನಿಮ್ಮ ಅನುಭವದ ಮುಖಾಂತರ ಗ್ರಾಮ ಪಂಚಾಯತ್ನಲ್ಲಿ ಸ್ಪರ್ಧಿಸ್ಬೇಕಂದ್ರೆ ವಿದ್ಯಾರ್ಹತೆ ಇರಬೇಕು, ಅನುಭವನೇ ಸಾಕು ಸರ್? ವಿದ್ಯಾರ್ಹತೆ ಬೇಕು, ಪ್ಲಸ್ ಒಂದು ಸ್ವಲ್ಪ ಅನುಭವನೂ ಬೇಕಾಗ್ತದೆ. ಅನುಭವ ಏಕ್ತಂಬರಲ್ಲ, ಗೊತ್ತಾಗುತ್ತೆ. ಅದು ವಿದ್ಯಾರ್ಹತೆ ಮೇನ್. ಕನಿಷ್ಠ ಎಷ್ಟು ವಿದ್ಯಾಭ್ಯಾಸ ಹೊಂದಿರ್ಬೇಕು ಸರ್? ಕನಿಷ್ಠ ನಿರ್ದಿಷ್ಟವಾಗಿ ಕೆಲವು ಟ್ಯಾಲೆಂಟ್ ಅನ್ನೋದು ಅಲ್ಲ, ಒಂದು ಗ್ರಾಮ ಪಂಚಾಯತ್ ಎಷ್ಟು ಕನಿಷ್ಠ ಇಷ್ಟನ ಇದ್ರೆ ಸಾಕು ಅನ್ಸುತ್ತೆ. ಓದೋದು ಬರೆಯೋದಾದ್ರು ಗೊತ್ತಿರ್ಬೇಕು. ಈವನ್ ಒಂದು ಅಟ್ಲೀಸ್ಟ್ SLC-ನಾರು ಆಗಿರ್ಬೇಕು. ಒಂದು SLC ಆಗಿದ್ರೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರಾ. ಸೊ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ನಿಮ್ಮ ಫ್ಯಾಮಿಲಿ ಮುಂದೆ ರಾಜಕೀಯದಲ್ಲಿ ಯಾರನ್ನ ಇದ್ರೆ ನೀವೇ ಫಸ್ಟ್ ಸರ್ ರಾಜಕೀಯದಲ್ಲಿ? ನಮ್ದಿದು 3ನೇ ತಲೆ. ನಮ್ಮ ಅಜ್ಜಾರ ಆಯ್ದ್ರಂತೆ, ಅದು ಗೊತ್ತಿಲ್ಲ ಒಟ್ಟಾರೆ. ಅವರು ಸದಸ್ಯರು ಸ್ಟಾರ್ಟಿಂಗ್ಗೆ ಇದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪರ ಇದ್ರು. ಚಿಕ್ಕಪ್ಪರು 4 ಬಾರಿ ಪಂಚಾಯತಿ ಸದಸ್ಯರು, 1 ಬಾರಿ ಅಧ್ಯಕ್ಷರಾದ್ರು. ನಂತರ ನೀವು ನಿಮ್ಮ ಫ್ಯಾಮಿಲಿಯಲ್ಲೇ ರಾಜಕೀಯ ಒಡನಾಟ ಫ್ಯಾಮಿಲಿಯಿಂದನೇ ಬಂದಂತದ್ದಾಗಿದೆ? ಮೊದಲಿಂದಲೂ KMK ಫಾಲೋವರ್ಸ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ನಮ್ಮ ಚಿಕ್ಕಪ್ಪರು ಸುಮಾರು ಕೆಲಸ ಮಾಡಿಸಿದ್ರು. ಸುಮಾರು SC/ST ಜಮೀನುಗಳು ಇವೆಲ್ಲ ಲಕ್ಷಾಂತರ ರೂಪಾಯಿ ಕೆಲಸ ಮಾಡಿದ್ರು. ಚಿಕ್ಕ ಕೋಟಿ ಲೆಕ್ಕದ ಕೆಲಸ ಮಾಡಿಸಿದಾರೆ ಅವರು. ಸುಮಾರು ಅವರು KMK ಕಾಲದಾಗ ಮಾಡಿಸಿದ್ದಾರೆ. ಸರ್ ನಿಮಗೆ ರಾಜಕೀಯಕ್ಕೆ ಬರ್ಬೇಕಂದ್ರೆ ಈಗ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ದಾರ? ನಮ್ಮ ಚಿಕ್ಕಪ್ಪರೇ. ಅವರಿಂದಲೇ ನಾನು ರಾಜಕೀಯಕ್ಕೆ ಬಂದು ಮೊದಲಿಂದಲೂ ಅವ್ರ ಜೊತೆಗೆ ಇದ್ದಿದ್ದು. ಆಮೇಲೆ ಜನನು ಸಹಿತ ಇದು ಮಾಡಿದ್ರು. ಜನಗಳೇ ಮೇನ್. ಅವ್ರ ಪ್ರೋತ್ಸಾಹದಿಂದನೇ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮತ್ತೆ ಜನಸೇವೆ ಇವು ಜನಗಳಿಂದ ನೀವು ಮೇಲ್ ಬಂದಿರೋದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರಾ. ಸರ್ ನೀವು ರಾಜಕೀಯದಲ್ಲಿ ಇನ್ನೂ 2 ವರ್ಷ ಅವಧಿ ಇದೆ. ಆ 2 ವರ್ಷ ಅವಧಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇ ಮಾಡಬೇಕು ಅಂತ ಯೋಜನೆಗಳು ಹಾಕೊಂಡಿದ್ದೀರಾ? ಅದು ಸರ್ಕಾರ ಫಂಡ್ ಮೇಲೆ ನಮ್ಮ ಪ್ರಯತ್ನ. ನೀವು ಒಂದು ಯೋಜನೆ ಹಾಕೊಂಡಿರ್ತೀರಾ, ಇಂಥ ಕೆಲಸ ಮಾಡಬೇಕು, ಇನ್ನು ಆಗದೆ ಇರೋ ಕೆಲಸ ಅಂತ ಏನೇನು? ಡ್ರೈನೇಜ್ಗಳು ಕಂಪ್ಲೀಟ್ ಮಾಡಬೇಕು, ಈ ಥರದವೆಲ್ಲ ಇದಾವೆ. ಅರ್ಧಕ್ಕೆ ನಿಂತಿದ್ದೇವೆ. ಸುಮಾರು ವರ್ಕ್ ಮಾಡ್ತಿದ್ದೇವೆ. NRAGಲಿ ಸುಮಾರು ಕೆಲಸ ಇದೆ. ಆ ಥರ ಇನ್ನೂ ಭಾರಿ ಪ್ಲಾನಿಂಗ್ ಇದೆ. ಇನ್ನೂ ತುಂಬ ಪ್ಲಾನಿಂಗ್ ಇದೆ. ಅದೆಲ್ಲ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಸರ್ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ? ರಾಜಕೀಯ ಜೀವನ 2 ಥರನೂ ಇರುತ್ತೆ. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಲಿ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನಸ್ಸಿಗೆ ತಕ್ಕನಾಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ ನಿಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಾ ನೀವು? ಡ್ರೈನೇಜ್ಗಳು ಮಾಡಿದ್ದೀವಿ ಸರ್. ಸುಮಾರು ಹೊಸ ಡ್ರೈನೇಜು. ಅವು NRAGಲೆಲ್ಲ ಒಂದು ಸ್ವಲ್ಪ ಬಿಲ್ಲು, ಒಂದು ಸ್ವಲ್ಪ ನಿಧಾನ. ಇನ್ನೂ ಆಗ್ತಾ ಇದೆ. ಇನ್ನೂ ಆಗೋ ಕೆಲಸಗಳು ಭಾರಿ ಇದೆ. ಇನ್ನೂ ತುಂಬ ಇದೆ, ಎಲ್ಲ ಮಾಡಿಸ್ಬೇಕು ಅಂತ ಇದೆ. ಮನೆಗಳು ಆ ಥರ ಎಲ್ಲ ಕೆಲಸಗಳು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಸರ್ ನೀವು ಸ್ಥಾನಕ್ಕೆ ಬಂದಿರೋ ಒಂದು ಓಟು ಅಮೂಲ್ಯವಾದಂತ ಹೇಳ್ಬೋದು. ಒಂದು ಓಟು ಚಿಹ್ನೆ ಅಂತ ಮತದಾರರು ಅಂತ ಓಟನ್ನು ಹಾಕಿ ನಿಮಗೆ ಒಳ್ಳೆ ಲೀಡಿಂಗಲ್ಲಿ ಗೆಲ್ಸಿದ್ದಾರೆ. ಅಂಥ ಮತದಾರರಿಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ನನ್ನ ಗೆಲ್ಸಿರೋದಕ್ಕೆ ಕೃತಜ್ಞತೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಇದರಲ್ಲೇ ನಾನು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ವರ್ಷ ಅವಧಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಸರ್ TP/ZP ಅವಕಾಶ ಸಿಕ್ಕರೆ ಭಾಗವಹಿಸ್ತೀರಾ ಸರ್? ಮುಂದಿನ ನಾವೇನು ಈಗಲೇ ಹೇಳೋಕ್ಕಾಗಲ್ಲ, ನೋಡೋದು. ಮುಂದೆ ಜನಗಳು ಕೈ ಎತ್ತಿದ್ರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ಮುಂದಾಗಿರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ.
ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಹೇಗೆ ಸುಖಕರವಾಗಿರೋಂಥ ನಾವು ಆಶಿಸ್ತೀವಿ. ಇನ್ನು ನೆಕ್ಸ್ಟ್ TP-JP ಅವಕಾಶ ಸಿಗ್ತಾ ಭಾಗವಹಿಸಿ ಇನ್ನು ಜನಸೇವೆ ಹೆಚ್ಚ ಮಾಡಿ ಜನವಿಶ್ವಾಸ ಪಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನನ್ನ ಜೊತೆ ಕಳೆದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.